ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶೋಭಾ ಭಟ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ಕೆಸುವಿನ ಸೊಪ್ಪು ಹಾಗೆಯೇ ಮೊಳಕೆ ಬಂದ ಹೆಸರು ಬೇಳೆಯನ್ನು ಹಾಕಿ ಗೋಧಿ ಕಡಿಯಿಂದ ಯಾವ ರೀತಿ ಪೊಂಗಲ್ ಮಾಡೋದು ಅಂತ ನೋಡುವ. ತುಂಬ ಸಿಂಪಲ್ ರೆಸಿಪಿ, ತುಂಬ ರುಚಿಯಾಗಿರುತ್ತೆ. ಪೊಂಗಲ್ ಮಾಡಲಿಕ್ಕೆ ನೋಡಿ ಈ ಥರ ಎಳೆಯ ಕೆಸುವಿನ ಎಲೆಯನ್ನು ತಗೊಳ್ತಾ ಇದ್ದೇನೆ. ಕೆಸುವಿನ ಎಲೆಯನ್ನು ಈ ರೀತಿ ಜೋಡಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ಇದನ್ನೀಗ ಇನ್ನೊಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಸೊಪ್ಪನ್ನು. ಮೊಳಕೆ ಬಂದ ಹೆಸರು ಕಾಳಿಗೆ ಸ್ವಲ್ಪ ನೀರು ಹಾಕಿಟ್ಟಿದ್ದೇನೆ. ಪೊಂಗಲ್ ಮಾಡಲಿಕ್ಕೆ ನಾನಿಲ್ಲಿ 1 ಲೋಟದಷ್ಟು ಗೋಧಿ ಕಡಿ ಅಥವಾ ಗೋಧಿ ನುಚ್ಚನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಗೋಧಿ ಕಡಿಯನ್ನು ನೀರಿಂದ ಚೆನ್ನಾಗಿ ತೊಳೆದು ಸ್ವಲ್ಪ ಸಮಯ ಹಾಗೆ ಇಟ್ಟರೆ ಬೇಗ ಬೇಯುತ್ತೆ ಗೋಧಿ ಕಡಿ. ಮಿಕ್ಸಿ ಜಾರಿಗೆ 1 ಚಮಚದಷ್ಟು ಬಿಳಿ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೇನೆ. 1 ಚಮಚದಷ್ಟು ಜೀರಿಗೆ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ. ನೋಡಿ ಈ ಥರ ಇದ್ದರೆ ಸಾಕು. ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ 2 ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಬಿಸಿ ಆದಮೇಲೆ 1 ಇಂಚು ಶುಂಠಿಯನ್ನು ಈ ಥರ ಜಜ್ಜಿ ಹಾಕ್ಕೊಳ್ಳಿ. 2 ಹಸಿಮೆಣಸನ್ನು ಈ ಥರ ಕಟ್ ಮಾಡಿ ಹಾಕಿ ಒಂದೆಸಡು ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಧಿ ಕಡಿ ಹಾಗೆಯೇ ಹೆಸರು ಕಾಳು ಸಪ್ಪೆ ಆಗೋದ್ರಿಂದ ಜಾಸ್ತಿ ಖಾರ ಹಾಕಬೇಕಾಗುತ್ತೆ. ಶುಂಠಿ ಹಸಿಮೆಣಸು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೀಗ ಪುಡಿ ಮಾಡಿದ್ದ ಜೀರಿಗೆ ಕಾಳುಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ಒಗ್ಗರಣೆಗೆ ಈಗ ಕಟ್ ಮಾಡಿದ್ದ ಕೆಸುವಿನ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೀಗ ಮೊಳಕೆ ಬಂದ ಹೆಸರು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೀಗ ತೊಳೆದು ನೆನೆಸಿದ ಗೋಧಿ ಕಡಿ ಅಥವಾ ಗೋಧಿ ನುಚ್ಚನ್ನು ಸೇರಿಸ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ಕೆಸುವಿನ ಸೊಪ್ಪು ಹಾಕಿರೋದ್ರಿಂದ 2 ಚಮಚದಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಬಾಯಿ ತುರಿಕೆ ಬರೋದಿಲ್ಲ, ಹಾಗೆ ಪೊಂಗಲ್ ಸ್ವಲ್ಪ ಹುಳಿ ಹುಳಿಯಾಗಿ ತುಂಬ ರುಚಿಯಾಗಿರುತ್ತೆ. ಕುಕ್ಕರ್ ಮುಚ್ಚಳ ಮುಚ್ಚಿ 4 ರಿಂದ 5 ವಿಸಿಲ್ ಬರಬೇಕಿದು. ಚೆನ್ನಾಗಿ ಬೇಯಬೇಕು ಗೋಧಿ ಕಡಿಯೆಲ್ಲ. ಕುಕ್ಕರ್ ಈಗ ಕೂಲಾಗಿದೆ. ನೋಡ್ತಿರ್ಬೋದು ಕಾಳು, ಸೊಪ್ಪು, ಗೋಧಿ ಕಡಿ ಎಲ್ಲ ಚೆನ್ನಾಗಿ ಬೆಂದಿದೆ.
ಮಿಕ್ಸಿ ಜಾರಿಗೆ 3ರಿಂದ 4 ನೆನೆಸಿಟ್ಟ ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. 2 ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ. ಕಾಳು ಮೆಣಸು ಹಾಕಿರೋದ್ರಿಂದ ಬ್ಯಾಡಗಿ ಮೆಣಸನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಹೆಚ್ಚು ತಿನ್ನದೇ ಇರೋರು ಬೇಯಿಸಿದ ಗೋಧಿ ಕಡಿಗೆ ಈ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ನಿಮಿಷ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ ಪೊಂಗಲ್ಲು. ಕೆಳಗಿಳಿಸಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಇದೀಗ ಪೊಂಗಲ್ ರೆಡಿಯಾಗಿದೆ. ಇದಕ್ಕೀಗ 2 ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿನ ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಈ ಪೊಂಗಲ್ಲು. ಖಾರವಾಗಿ ಹುಳಿ ಹುಳಿಯಾಗಿ ತುಂಬ ರುಚಿಯಾಗಿರುತ್ತೆ. ತುಂಬ ಸಿಂಪಲಾಗಿ ಕೂಡ ಮಾಡ್ಕೊಳ್ಬೋದು. ನೋಡ್ತಿರ್ಬೋದು ಪೊಂಗಲ್ ಎಷ್ಟು ಗಟ್ಟಿಯಾಗಿದೆ ಅಂತ. ಇದಕ್ಕೀಗ ತುಪ್ಪದಲ್ಲಿ ಹುರಿದ ಗೋಡಂಬಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪೊಂಗಲ್ ರೆಡಿಯಾಗುತ್ತೆ. ಅನ್ನ ತಿನ್ನಲ್ಲ, ಡಯಟ್ ಮಾಡ್ತೇವೆ ಅನ್ನೋರಿಗೆ ತುಂಬ ಒಳ್ಳೆಯ ರೆಸಿಪಿ ಇದು. ಹೆಸರು ಕಾಳು, ಕೆಸುವಿನ ಸೊಪ್ಪು ಹಾಕಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಗೋಧಿ ಕಡಿಯಿಂದ ಹೀಗೊಮ್ಮೆ ಪೊಂಗಲ್ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.